ಮುಕ್ತಿ ಸಿಗಬೇಕು ಅಂತಂದ್ರೆ ಭಾರತ ಪುಣ್ಯ ಭೂಮಿಗೆ ಬಂದ ಸಾಯಿ ನಿನಗೆ ಮುಕ್ತಿ ಸಿಗ್ತದೆ ಅಂತಕ್ಕಂಥ ಮಾತು ಹೇಳ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ ತಾಯಿ, ಮೇರಿ ದೇಶ್ ಕಿ ಧರ್ತಿ, ಮೇರಿ ದೇಶ್ ಕಿ ಧರ್ತಿ ಸೋನೆ ಉಗುಲೆ ಮೋತಿ ಮೇರಿ ದೇಶ್ ಕಿ ಧರ್ತಿ ಅಂತಾರೆ. ಈ ಪವಿತ್ರವಾಗಿರುವ ಮಣ್ಣು ಅಂದ್ರೆ ಸಣ್ಣದಂತ ತಿಳ್ಕೊಂಡಿರಿ ನೀವ. ಈ ಮಣ್ಣಿನೊಳಗೆ ಬಂಗಾರ ಐತಿ ನಮ್ಮವ್ವ. ನೋಡ್ ಎಷ್ಟೋ ಮಂದಿ ಹೊಲಕ್ಕೆ ಹೋಗಿ ಮೇವು ಮಾಡ್ತಿರ್ತಾರಲ್ಲ, ನೀವಾಗ ಮಾಡಿರಿ ಹೊಲಕ್ಕೆ ಹೋಗಿ ಮೇವು ಮಾಡ್ತಿರ್ತೀರಿ ನೀವು. ಮೇವು ಮಾಡೋ ಕಾಲಕ್ಕೆ ಏನಾಗುತ್ತೆ, ಕುಡ್ಕೊಂಡಿದ್ದು ಏನಾಗ್ಬಿಡುತ್ತಪ್ಪ ಅಂದ್ರೆ ಸ್ವಲ್ಪ ಬಂದು ಕೈಗೆ ಹತ್ತಿ ಬಿಡುದು. ಅವಾಗ ಹೇಳ್ತಾರ, ಏನಂತ ಹೇಳ್ತಾರೆ, ಈ ತಮ್ಮ ಅಲ್ಲಿ ಕರಿ ಮನೆ ಐತಿ ನೋಡು, ಹಚ್ಕೊಳ್ಳೋದು ಸೆಪ್ಟಿಕ್ ಆಗಂಗಿಲ್ಲ ಅಂತಾರ ಮಂದಿಗೆ. ಎಷ್ಟು ಮಂದಿ ಹಚ್ಕೊಂಡಿರುವ ನೀವು? ನೀನು ಹಚ್ಕೊಂಡಿಯ? ನಾನು ದಯವಿಟ್ಟು ಅದನ್ನ ಬಿಡ್ರಿ. ಈ ಹೆಣ್ಮಕ್ಳಿಗೊಂದು ಪ್ರೀತಿ ಬಾಳ. ಏನ್ ಪ್ರೀತಿ ಬಾಳ ಗೊತ್ತೇಳಿ? ಗೋಧಿದು ಸ್ವಚ್ಛ ಮಾಡ್ತೀರಿ. ಗೋಧಿ ಸ್ವಚ್ಛ ಮಾಡ್ತೀರಲ್ಲ, ಈ ಗೋಧಿ ಸ್ವಚ್ಛ ಮಾಡಕ್ಕೆ ಎಷ್ಟು ಮಜಾ ಮಾಡ್ತಾರೆ ನೋಡ್ರಿ. ಅಪ್ಪಗಳು ಮರದಾಗ ಗೋಧಿ ತಗೊಂಡಿರ್ತಾರೆ, ಮರದಾಗ ಗೋಧಿ ಹಿಂಗೆ ಸರ್ಸ್ಕೋತ್ ಹೋಗ್ತಾರೆ. ಅದ್ರಾಗ ಒಂದು ಸಣ್ಣ ಒಂದು ಹಳ್ಳ ಬರ್ತದೆ ನೋಡ್ರಿ. ಎದ್ರ ಹಳ್ಳ? ಸೌಜನ್ಯ ಮಣ್ಣಿನ ಹಾಳು ಬತ್ತು. ಮಣ್ಣಿನ ಹಾಳು ಬತ್ತು. ಚಿಗೋ ನೋಡ್ತಾಳ, ಅಕಡೆ ಮಿಕಡೆ ನೋಡ್ತಾವ, ಬಾಯ್ ಪಟ್ಟ ತಗೋತಾಳ. ಪಟ್ಟ ತಗೊಂಡು ನ್ಯಾಲಿ ಆಕೆಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನಕಾಗಿರ್ಬೇಕು. ಯಾಕೆ ನೋಡ್ರಿ, ಮಣ್ಣಿನ ಮೇಲೆ ಪ್ರೀತಿನ. ಒಂದು ಮಣ್ಣಿನ ಹೆಂಡತಿ ಸಲಕ್ಕಾಗಿ ಪ್ರೀತಿ ಮಾಡ್ತಾಳ ಅಂದ್ರೆ ನೆನಪಿಟ್ಕೊಳ್ಳಿ, ಅದು ಬರೀ ತಿಂದ್ರಾಕಿ ಗೊತ್ತದ. ನನ್ನ ದೇಶದ ಮಣ್ಣು ತಿಂದ್ರು ಸಹಿತ ಅದು ಸ್ವರ್ಗಕ್ಕೆ ಹೋಗಿರ್ತದ, ಅದು ಆನಂದ ಕೊಡ್ತದೆ ಅಂತಕ್ಕಂಥ ಭಾವ ಆ ತಾಯಿ ಒಳಗೆ ಅದಕ್ಕಾಗಿ ಹೇಳ್ತಾರ, ಮೇರಿ ದೇಶ್ ಕಿ ಧರತಿ ಸೋನಾ ಉಗುಲೆ ಉಗುಲೆ ಮೋತಿ. ಈ ದೇಶಕ್ಕೆ ಧರತಿ, ನಮ್ಮ ದೇಶದ ಮಣ್ಣು ಹಂಗದ. ಇಲ್ಲೇನು ತಾಯಿಯಂದ್ರೆ ಕುತ್ತಿಗಳ ನೀವು ಸಾಮಾನ್ಯ ಅಂತ ತಿಳ್ಕೊಬೇಡ್ರವ. ನಿಮ್ಮೊಳಗೆ ಅದ್ಭುತವಾಗಿರುವ ಶಕ್ತಿ ಅದ. ನಿಮ್ಮೊಳಗೆ ಅದ್ಭುತವಾಗಿರುವ ಶಕ್ತಿ ಅದ. ಯಾಕೆ ಗೊತ್ತೇನ್ರಿ? ನೀವೆಷ್ಟು ಪ್ರೀತಿ ಮಾಡ್ತೀರಿ ಗೊತ್ತೇನಿ ಮಣ್ಣು? ನಮ್ಮ ಗಂಡ ಮಕ್ಕಳು ಪ್ರೀತಿ ಮಾಡ್ತಾರಲ್ಲ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚು ಮಾಡ್ತೀರಿ ನೀವು. ಸುಳ್ಳಲ್ಲಿ ನಿಮ್ಮ ನಿದರ್ಶನಗಳು ನಗಲಕತ್ರ ಏನ್ ನಿಮ್ಮ ನಮ್ಗೆ ಹೇಳಕತ್ತ ಮತ್ ನೀವ ನಮ್ಮ ಆಸ್ತಿ ನೋಡ್ರಿ. ಅವೆಲ್ಲ ನಿಂತಾರ ನೋಡ್ರಿ, ಅಲ್ಲಿ ಎಷ್ಟು ಚಂದ ನಿಂತಾರ. ಬರ್ರಿ ಲಟ್ಕೋದು ನೋಡು, ಕೊಂಡ್ರೆ ಬರ್ರಿ, ಅಟ್ಟು ಕೊಂಡ್ರೆ ಬರ್ರಿ, ಜಾಗ ಐತಿ ಹೊರಗಡೆ. ಕೊಂಡ್ ಬೆಂದ್ರೆ ಬ್ಯಾಡ, ಹಂಗ ಹೊಟ್ಟ್ಯಾಗ ಬೆಂಕಿ ಹತ್ತತಿ. ಕೊಂಡ್ರೆ ಬರ್ರಿ, ಕುಂತ ಕೇಳೋದು ಪುರಾಣ. ಅವ್ರು ಹಾಲ ಕಡೆ ಇದ್ರಿ ಹಣ ಇರ್ತದೆ, ಕುಂತ ಕೇಳೋದು ಚಂದಾಗಿ. ಎದುರಿಗಿರೋ ಮಿತ್ರರು ಏನಾಗುತ್ತೆ, ಅವ್ರು ಬಡಿಗೆ ತಗೊಂಡು ನಿಂತಾಗತ್ತೆ. ನನಗೆ ಚಂದ ಕೇಳೋದು. ಒಮ್ಮೆ ನೀವು ಪ್ರೀತಿ ಕೊಟ್ಟಿರಲ್ಲ, ಅದು ನನಗೆ ಬಹಳ ಖುಷಿ ಆಗ್ಯದ ಅಂತ ತಿಳ್ಕೊಂಡ ಬಹಳ ಅಭಿಮಾನದಿಂದ ಹೇಳಕ್ ಇಚ್ಛಾ ಪಡ್ತಾರೆ. ಈ ಊರಿಗೆ ಬಂದಿದ್ದ ಉದ್ದೇಶ ಅಂತೂ ನಿಮಗಂತೂ ಗೊತ್ತಾಗ್ಯದ. ನಾ ಈ ಊರಿಗೆ ಬಂದ ಪ್ರತಿ ಮನೆಗೂ ಜೋಳಿಗೆ ಹಿಡ್ಕೊಂಡೋಗಿ ಏನು ಸುಧಾರಣೆ ಮಾಡ್ಬೇಕು ಅಟ್ಟಂತೂ ಪ್ರಾಮಾಣಿಕ ಮನಸ್ಸಿನಿಂದ ನಾನು ಮಾಡಿದ್ದೇನೆ. ಇವತ್ತ ಒಂದ್ ಹೆಜ್ಜೆ ಮುಂದಿಟ್ಟಿನಿ. ಏನಿಟ್ಟಿದೆ ಅಂತಂದ್ರ ಪ್ರತಿ ಅಂಗಡಿಗಳಿಗೂ ಹೋಗಿ ದುಶ್ಚಟ ಏನು ಗುಟ್ಕಾ ಮಾರ್ತಾರಲ್ಲ ಅವೆಲ್ಲ ಬಂದ್ ಮಾಡ್ಬೇಕು ಹೋಗಿ ನಾನು ಅವರಿಗೆ ವಿನಂತಿಯನ್ನು ಮಾಡಿಕೊಂಡೆ. ಅವಾಗೆಲ್ಲ ಅಂಗಡಿಯವ್ರಿಗೂ ನಾನು ಮೆಚ್ಚಬೇಕಾಗಿದ್ದು, ಅವರೆಲ್ಲ ಒಂದು ಪ್ರಮಾಣ ಮಾಡಿ ಹೇಳಿದ್ರು, ಅಜ್ಜೋರ ಇದು ಕುಂಬಾರಳ ಗ್ರಾಮ ಅಂತಂದ್ರ ಬರೀ ಊರಾನೂರ್ ಅಟ್ಟ ಅಲ್ಲ, ಈ ಊರು ಕೂಡ ನನ್ನ ಊರಿದ್ದಂಗ. ಅದರ ಸಲುವಾಗಿ ನಾ ಏನ್ರ ಗುಟ್ಕಾ ಮಾರಕ್ ಕೊತ್ನಿ ಅಂತಂದ್ರ ನಮ್ಮ ಊರಿನ ಜನಗಳೇ ಅದಿಗೆಡ್ತಾರ ಅಂತ ತಿಳ್ಕೊಂಡು ನಾ ಎಲ್ಲ ಗುಟ್ಕಾ ಮಾರುವುದನ್ನ ನಾ ಎಲ್ಲ ಇವತ್ತಿನಿಂದ ಬಂದ್ ಮಾಡ್ತೀನಿ ಅಂತ ತಿಳ್ಕೊಂಡು ಎಲ್ಲಾ ಅಂಗಡಿಯವ್ರು ಹೇಳಿದಾರ. ಅವ್ರಿಗೆ ಜೋರ್ ಚಪ್ಪಾಳೆ ತಟ್ರಿ ಎಲ್ಲಾ ಅಂಗಡಿಯವ್ರಿಗೆ. ಈ ಊರಾಗ ಇನ್ನು ಮುಂದೆ ಏನು ಬೇಕಾದ ಸಿಗಬಹುದು, ಆದ್ರೆ ಇನ್ನು ಮುಂದೆ ಈ ಊರೊಳಗೆ ಯಾವ ಗುಟ್ಕಾ ಸಿಗುವುದಿಲ್ಲ. ನಮ್ ಜೋಳಿಗೆಗೆ ಹಾಕಕತ್ತಾರ. ಇಂಥ ಹುಡುಗರ ನಿರ್ಮಾಣ ಮಾಡ್ಬೇಕಿಂತ ಹುಡುಗರು ತಯಾರಾಗ್ಬೇಕು. ಪ್ರತಿ ಊರಾಗ ಬಾಳ ಖುಷಿ. ಯಾರ್ ತಪ್ಪ ಮಾಡಿಸ್ಬೇಕಂತ ಹುಡುಗರಿಗೆ ನೀವು ಅಟ್ಟ ಸುಮ್ಮಿರಿ ಅಪ್ಪ. ನನ್ನ ಮಾತು ಕೇಳ್ತಿರಲ್ಲ, ಹಿಂದಿನವ್ರ ಅಟ್ಟ ಕೈ ಹತ್ರಿ, ಎಲ್ಲ ಹಿರಿಯರ ಕೈ ಹತ್ರಿ. ನಾ ಹೇಳ್ದಂಗೆ ಹೇಳ್ರಿ, ನಿಮ್ಮ ಊರನ್ನೋರ್ಗೋಸ್ಕರ ಹೇಳ್ರಿ. ನನಗೋಸ್ಕರ ಹೇಳದ್ ಬೇಕಾಗಿಲ್ಲ. ನಿಮ್ಮೂರ ಅನ್ನುವಂತ ಒಂದು ಅಭಿಮಾನ ಏನ್ರ ಇತ್ತಂದ್ರ ಅಟ್ಟ ಮಾತಾಡ್ರಿ ನನ್ನ ಮುಂದೆ. ಮೈತ್ರಿ ಅವ್ರ ಎತ್ರಿ, ಎಲ್ಲರೂ ಎತ್ರಿ. ಇನ್ನು ಮುಂದೆ
ನಮ್ಮ ಊರಿನಲ್ಲಿ ಗುಟ್ಕಾವನ್ನು ಸೆರೆಯನ್ನು ಮಾರಲು ಬಿಡುವುದಿಲ್ಲ. ಅವರು ಏನಾದರೂ ಮಾರಿದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಬಿಡಿಸುವ ಕಾರ್ಯದಲ್ಲಿ ನಿರಂತರವಾಗಿ ಶ್ರಮಿಸುತ್ತೇವೆ. ನಮ್ಮ ಓಲೆ ಮಠ ಮನಿಗೆ ರೀಚ್ ಆಗೈತೆ ಅಂದ್ರೆ ಅದಕ್ಕೆ ಕಾರಣ ಯಾರತ್ತಂದ್ರೆ ಅದು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು. ಬಹಳ ಯಾವುದೇ ನಾವು ಕಾರ್ಯಕ್ರಮ ಮಾಡೋದಿಲ್ಲ ಇರಲಿ, ಜಮಖಂಡಿ ಒಳಗ ಸದಾಕಾಲ ಎಲ್ಲ ಕಡೆ ಪ್ರಸಾರ ಮಾಡುವಂತ ಕೆಲಸವನ್ನ ಎಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತ ಸೇವಾರತ್ನ ಪ್ರಶಸ್ತಿ ಕೊಟ್ಟಿದ್ದು ನಮಗೆ ಒಂದು ಓಲೆ ಮಟ್ಟದ ಘನತೆನೇ ಇವತ್ತ ಹೆಚ್ಚಿಸ್ದಂಗ ಆಗೈತೆ ಅಂತಕ್ಕಂಥ ಮಾತಲ್ಲಿ ಅವ್ರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮ ಜನಜಾಗೃತಿ ಯಾತ್ರೆ ಒಂದು ಟೀಮ್, ಸೌಂಡ್ ಹಚ್ಚೋ ಒಂದು ಟೀಮ್ ಮಾಡ್ತಾರೆ. ಅವ್ರು ಮೂಲತಃ ಬಿಜಾಪುರದವ್ರು ಆದ್ರೂ ಕೂಡ ಇವತ್ತ ಸಂಗೀತದೊಳಗೆ ಬಹಳ ಎತ್ತರ ಮಟ್ಟದೊಳಗೆ ಸಾಧನೆ ಮಾಡಿ ಹಲವಾರು ವಿದ್ಯಾರ್ಥಿಗಳು ಯಾರ್ಯಾರು ಸಂಗೀತ ಒಂದು ಭರತನಾಟ್ಯ ಕಲಿಯಾಕ್ ಬರ್ತಾರಲ್ಲ ಅವರಿಗೆ ಕಲ್ಸಕ್ಕೋಸ್ಕರ ಒಂದು ಅದ್ಭುತವಾದ ಶಾಲೆಯನ್ನ ನಮ್ಮ ಜಮಖಂಡಿ ಒಳಗ ಆ ಸಾನ್ಯ ಹುಡುಗನ ಅನ್ನುವಂತ ಹುಡುಗಿ ಅಲ್ಲಿ ಶಾಲೆಯನ್ನು ತೆರೆದಿದ್ದಾಳ. ನಿಮ್ಮ ಮಕ್ಕಳು ಏನ್ರ ಒಂದ್ ಸ್ವಲ್ಪ ಭರತನಾಟ್ಯ ಕಲಿಬೇಕಾಗಿತ್ತಂದ್ರ ಆ ಸಾಲಿಗೆ ಸೇರಿಸಿರೋ ಅವ್ರನ್ನ. ಅದಕ್ಕೆ ಅವರು ಸಹಿತ ನಮ್ ಜೋಳಿಗೆಗೆ ಹಾಕಕತ್ತಾರ. ಇಂಥ ಹುಡುಗರ ನಿರ್ಮಾಣ ಮಾಡ್ಬೇಕಿಂತ ಹುಡುಗರು ತಯಾರಾಗ್ಬೇಕು. ಪ್ರತಿ ಊರಾಗ ಬಾಳ ಖುಷಿ. ಯಾರ ತಪ್ಪ ಮಾಡಿಸ್ಬೇಕಂತ ಹುಡುಗರಿಗೆ ನೀವು ಅಟ್ಟ ಸುಮ್ಮಿರಿ ಅಪ್ಪ. ನನ್ನ ಮಾತು ಕೇಳ್ತೀರಲ್ಲ, ಹಿಂದಿನವ್ರ ಅಟ್ಟ ಕೈ ಹತ್ರಿ, ಎಲ್ಲ ಹಿರಿಯರ ಕೈ ಹತ್ರಿ. ನಾ ಹೇಳ್ದಂಗೆ ಹೇಳ್ರಿ. ನಿಮ್ಮ ಊರನ್ನವ್ರಿಗೋಸ್ಕರ ಹೇಳ್ರಿ, ಅದನ್ನ ನನಗೋಸ್ಕರ ಹೇಳದ್ ಬೇಕಾಗಿಲ್ಲ. ನಿಮ್ಮೂರ ಅನ್ನುವಂತ ಒಂದು ಅಭಿಮಾನ ಏನ್ರ ಇತ್ತಂದ್ರ ಅಟ್ಟ ಮಾತಾಡ್ರಿ ನನ್ನ ಮುಂದೆ. ಮೈತ್ರಿ ಅವ್ರ ಎತ್ರಿ, ಎಲ್ಲರೂ ಎತ್ರಿ. ಇನ್ನು ಮುಂದೆ ನಮ್ಮ ಊರಿನಲ್ಲಿ ಗುಟ್ಕಾವನ್ನು ಸೆರೆಯನ್ನು ಮಾರಲು ಬಿಡುವುದಿಲ್ಲ. ಅವರು ಏನಾದರೂ ಮಾರಿದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಬಿಡಿಸುವ ಕಾರ್ಯದಲ್ಲಿ ನಿರಂತರವಾಗಿ ಶ್ರಮಿಸುತ್ತೇವೆ. ನಮ್ಮ ಎಲ್ಲರೂ ಕುಂಬಾರ ಗ್ರಾಮದವರು ಪ್ರತಿಯೊಬ್ಬರು ಕೈ ಹತ್ರಿ. ನಾ ಹೇಳ್ದಂಗೆ ಎಲ್ಲರೂ ಹೇಳ್ಬೇಕು. ಇನ್ನು ಮುಂದೆ ಇದು ಪ್ರಮಾಣ ಮಾಡ್ದಂಗ ನೀವು ಸುಮ್ಮನೆ ನೀವು ಯಾರು ಮಾತಾಡ್ಬೇಡ್ರಿ ಹುಡುಗರು. ಅವ್ರ ಮಾತು ಕೇಳ್ಬೇಕಾಗಿತ್ತು ನಾನು. ನೀವ್ ಯಾರು ಮಾತಾಡ್ಬೇಡ್ರಿ, ಬಾಯಿ ಮುಚ್ಬೇಕಪ್ಪ. ನೀವ್ ಇವತ್ತು ಬಹಳ ದೊಡ್ಡ ಕೆಲಸ ಮಾಡ್ರಿ. ಗುಟ್ಕಾಗಿ ಅಂತ ಮಹಾತ್ಮರ ಅವತಾರ ಆಗಿತ್ತು. ಇದು ಪುಣ್ಯ ಭೂಮಿ. ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ನಿಮಗೆಲ್ಲ ಗೊತ್ತಿರ್ತದೆ. ಯಾರವರು ಒಬ್ರು ಹೇಳ್ಬೇಕು, ಕೈ ಮೇಲೆ ಹತ್ಬೇಕು, ಒಬ್ರು ಕೈ ಮೇಲೆ ಹತ್ಬೇಕು, ಕೈ ಮೇಲೆ ಹತ್ಬೇಕು. ಗುಂಪಿನ ಗೋವಿಂದ ಅಲ್ಲ ನಮ್ಮ ಪುರಾಣ. ರವೀಂದ್ರನಾಥ್ ಟ್ಯಾಗೋರ್ ಯಾರು ಗೊತ್ತಿಲ್ಲ.